ನಾಟಕೋತ್ಸವದ ಬಗ್ಗೆ ನಿಮ್ಮೆಲ್ಲರಿಗೂ ಒಂದು ಮಾಹಿತಿ ಕೊಡೋಣ. ಯಾತಕ್ಕೆ ಈ ನಾಟಕೋತ್ಸವ ಮಾಡಬೇಕು, ಹಿರಣ್ಯ ಅವರ ನೆನಪಿನಲ್ಲಿ ಯಾತಕ್ಕೆ ಇದು ಮಾಡಬೇಕು, ಸುಚಿತ್ರಾ ಯಾತಕ್ಕೆ ಈ ನಾಟಕೋತ್ಸವ ಮಾಡಬೇಕು. ಶಶಿಧರ್ ಅವರು, ಶ್ರೀ ಕೃಷ್ಣ ಹೆಬ್ಬಾಳೆ ಅವರು, ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಆನಂದ್ ಸಭಾಪತಿ ಅವರು ಬಹಳ ಸಪೋರ್ಟ್ ಮಾಡ್ತಿರುವಂತ ಬಾಬು ಹಿರಣ್ಯ ಅವರು ಇದ್ದಾರೆ. ವೃತ್ತಿರಂಗಭೂಮಿ ಮತ್ತೆ ಈ ಬೆಂಗಳೂರಿನಲ್ಲಿ ನಮ್ಮಿರುವಂತಹ ಹವ್ಯಾಸಿ ಥಿಯೇಟರ್ ಸೇರಿದೆ. ಈ ನಂಟನ್ನ ಯಾವಾಗಲೂ ಕೂಡ ಬೆಳೆಸ್ಕೊಂಡು ಒಟ್ಟಾಗಿ ಹೋಗಬೇಕು ಅನ್ನೋದು ಹಿರಣ್ಣನವರ ಉದ್ದೇಶವಾಗಿತ್ತು. ಸಾಕಾರ ಆಗಬೇಕು ಯುವ ಜನಾಂಗ ರಂಗಭೂಮಿ ಅಂತ ಬರಬೇಕು, ಹೊಸ ಹೊಸ ಪ್ರಯೋಗಗಳನ್ನ ಅವರು ಮಾಡೋ ಹಾಗಿರ್ಬೇಕು ಅನ್ನೋದು ಅವರ ಉದ್ದೇಶ ಆಗಿತ್ತು. ಹಾಗಾಗಿ ಅವ್ರು ಯಾವಾಗಲೂ ಕೂಡ ಯಾವುದೇ ಯುವಕರು ಹೊಸ ನಾಟಕವನ್ನ ರಚನೆ ಮಾಡಿದೀವಿ, ಆ ಹೊಸ ಪ್ರಯೋಗವನ್ನ ಆಗ್ತಾ ಇದೆ ಅಂತಂದ್ರೆ ಅಲ್ಲಿಗೆ ಅವ್ರು ಬರೋರು. ನಾವು ನಮ್ಮ ತಮ್ಮ ಗುರುನಾಥ್ ಕಣತೂರ್ ಅಂತ ಪೈರಿಯನ್ ಸರ್ವಿಸಸ್ ನ ಸಿಇಒ ಆಗಿದ್ದಾರೆ. ವರ್ಕ್ಶಾಪ್ ಅಂತಂದ್ರೆ ರಂಗಭೂಮಿಗೆ ಬೇಕಾಗುವಂತ ಬೇರೆ ಬೇರೆ ಆಯಾಮಗಳನ್ನ ತಯಾರು ಮಾಡುವ ಮಾಸ್ಟರ್ ಕ್ಲಾಸಸ್ ಉತ್ಸವವನ್ನ ಮಾಡೋಣ, ಇದೊಂದು ಆರಂಭ ಆಗಲಿ, ಪ್ರತಿ ವರ್ಷವೂ ಕೂಡ ಸಾಲಂಕೃತವಾಗಿ ನಡ್ಕೊಂಡು ಉತ್ಸವ ಆಗ್ಲಿ ಇದು ಅನ್ನೋದಕ್ಕೋಸ್ಕರವಾಗಿ ನಾವು ಸುಚಿತ್ರ ಅವರು ಇಬ್ರು ಸೇರಿ ಈ ಹೊಸ ಪೀಳಿಗೆ ರಂಗಭೂಮಿ ಅಂತ ಬರಬೇಕು. ಆ ನಾಟಕೋತ್ಸವವನ್ನ ನಾವು ಸುಚಿತ್ರ ಅವ್ರ ಜೊತೆ ಸೇರಿ ಜನಗಳ ನಾಟಕದತ್ತ ಒಲವಿದೆ, ಆ ಒಲವನ್ನ ನಾವು ಸಾಕಾರಗೊಳಿಸ್ಬೇಕು. ಪ್ರತಿ ವರ್ಷವೂ ಕೂಡ ಇದೊಂದು ಕಾರ್ಯಕ್ರಮವೇ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರೋದ್ರಿಂದ ಅದೇ ರಂಗಭೂಮಿ ಅಂತ ಹೆಚ್ಚಾಗಿ ಬರೋ ಹಾಗೆ ಮಾಡ್ಲಿ ಅಂತ ಕೇಳ್ಕೊತೀನಿ. ಒಂದು ನಾಟಕೋತ್ಸವಕ್ಕೆ ತಿರುಗಿ ಅದೊಂದು ವಾರ್ಷಿಕ ಪ್ರಕ್ರಿಯೆಯಾಗಿ ರೂಪುಗೊಳ್ತಾರೆ. ಇನ್ಮೇಲಿಂದ ಪ್ರತಿ ವರ್ಷ ಸುಚಿತ್ರ ಹಿರಣ್ಯ ನಾಟಕೋತ್ಸವ ಸುಚಿತ್ರದಲ್ಲಿ ನಡೆಯುತ್ತೆ. ಮುಂಚೆ 6:30 6:45 ಪ್ರತಿದಿನ 3 ದಿನ ಬೀದಿ ನಾಟಕಗಳು ನಡೆಯುತ್ತೆ. ಮೊದಲನೇ ದಿನ ಉತ್ಸವದ ಉದ್ಘಾಟನೆಯ ಅಂಗದಲ್ಲಿ ಡೊಳ್ಳು ಕುಣಿತ, ಅದನ್ನು ಪ್ರದರ್ಶನ ಮಾಡ್ತಾ ಇರೋದು ಕಾಲೇಜ್ ವಿದ್ಯಾರ್ಥಿಗಳನ್ನ. ಕಲಿಕೆಗೆ ಅನುಕೂಲ ಆಗಲಿ ಅಂತ ಪ್ರತಿದಿನ ವರ್ಕ್ಶಾಪ್ ಮತ್ತೆ ಮಾಸ್ಟರ್ ಕ್ಲಾಸ್ ಮಾಡ್ತಾ ಇದ್ವಿ. ಮೊದಲನೇ ವರ್ಕ್ಶಾಪ್ ಒಂದು ಅಂದ್ರೆ ಮಾನಸಿಕ ಸಿದ್ಧತೆ, ಒಬ್ಬ ನಟನಿಗೆ ಬೇಕಾದ ಮಾನಸಿಕ ಸಿದ್ಧತೆ ಮತ್ತು ಶಾರೀರಿಕ ಸಿದ್ಧತೆ ಬಗ್ಗೆ 2 ದಿನದ ಒಂದು ವರ್ಕ್ಶಾಪ್ ಕಾರ್ಯಾಗಾರ ನಡೀತಾ ಇದೆ. ಅದು ಅಪೂರ್ವ ಆಗ್ತದೆ ಅಂತ ತುಂಬಾ ಚೆನ್ನಾಗಿ ನಾಟಕಗಳ ಸಿದ್ಧತೆಗಳು ಹೆಂಗಾಗಬೇಕು, ನಟರ ಸಿದ್ಧತೆ ಹೆಂಗಾಗಬೇಕು ಅಂತ ಹೇಳ್ಕೊಟ್ಟು ಭಾರತದ ಕೆಲವು ಅತಿ ಪ್ರಮುಖ ನಟರನ್ನ ಅಲ್ಲಿಂದ ರೂಪಿಸಿಕೊಂಡು 14 ಮತ್ತೆ 15ನೇ ತಾರೀಕು ಏಪ್ರಿಲ್ ಬೆಳಿಗ್ಗೆ 10 ಗಂಟೆಯಿಂದ 4 ಗಂಟೆವರೆಗೂ ನಡೆಯುವಂತಹ ಕಾರ್ಯಾಗಾರ. ಏಪ್ರಿಲ್ 18, 19 ರಂಗಕ್ಕೆ ಬಳಕೆಯಾಗುವಂತಹ ಹಿನ್ನೆಲೆ ಸಂಗೀತ, ಅದು ರೆಕಾರ್ಡೆಡ್ ಸಂಗೀತನ, ಲೈವ್ ಸಂಗೀತನ, ಹಾಡುಗಳು ಹೇಗೆ ಬಳಸಬೇಕು, ರಂಗದ ಹಿನ್ನೆಲೆಯಲ್ಲಿ ಮೂಡಿ ಬರುವಂತಹ ಶಬ್ದ ಮತ್ತು ಸಂಗೀತದ ಕಾರ್ಯಾಗಾರ. ಹವಿ ಶ್ರೀನಾಥ್ ಅಂತ ರಂಗಭೂಮಿ ಮತ್ತೆ ಚಲನಚಿತ್ರ ಮಾಡಿ ಹೆಸರು ಗಳಿಸಿರುವಂತಹ 4 ನಮ್ಮ ಕನ್ನಡ ಚಿತ್ರರಂಗದ ಪ್ರಮುಖರನ್ನ ವಿದ್ಯಾರ್ಥಿಗಳ ಮುಂದೆ ಒಂದು ಮಾಸ್ಟರ್ ಕ್ಲಾಸ್ಗೋಸ್ಕರ ಅವರು ರೂಪುಗೊಳಿಸಿದ್ದ ಹೆಂಗ್ ಕಲ್ತ್ಕೊಂಡ್ರು, ಹೌ ಡು ದೇ ಎಕ್ಸ್ಪ್ರೆಸ್ ದಿಸ್ ಟು ದ ನೆಕ್ಸ್ಟ್ ಜನರೇಷನ್, ಈ ವಿಷಯಕ್ಕೋಸ್ಕರ 4 ಮಾಸ್ಟರ್ ಕ್ಲಾಸ್ಗಳನ್ನು ಮಾಡಿದೀವಿ. ಸಿಂಧು ಶ್ರೀನಿವಾಸ್ ಮುಕ್ತಿ ಕಂಡಕ್ಟ್ ದಿ ಫಸ್ಟ್ ಮಾಸ್ಟರ್ ಕ್ಲಾಸ್ 16ನೇ ಡೈಲಾಗ್ ಆಸ್ ಎ ಮಾಸ್ಟರ್ ಸ್ಟ್ರೋಕ್, ಮಾತಿನ ಎಕ್ಸ್ಪ್ಲೋರಿಂಗ್ ಅಂಡ್ ಪರ್ಫಾರ್ಮಿಂಗ್ ದಿ ಸಬ್ ಟೆಕ್ಸ್ಟ್, ಈ ವಿಷಯದ ಬಗ್ಗೆ ಒಂದು ಮಾಸ್ಟರ್ ಕ್ಲಾಸ್ ಮಾಡ್ತಾರೆ. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 8:30ವರೆಗೂ ನಿರಂತರವಾಗಿ 4 ದಿನಗಳಲ್ಲಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಸುಮಾರು ನಾಟಕಗಳನ್ನ ಅಲ್ಲಿ ಮಾಡ್ತಾ ಇದ್ರು. ಜೊತೆಗೆ ನಾಡಿ ಜೊತೆಗೆ ನಾಟಕಗಳು ಮಾಡ್ತಾ ಇದ್ರು. ಸೊ ಹವ್ಯಾಸಿ ನಾಟಕಗಳನ್ನು ನಾಟಕೋತ್ಸವ ನಡೆಸ್ತಾ ಇದ್ವಿ. ನಮ್ಮೆಲ್ಲರಿಗೂ ನಾಟಕೋತ್ಸವಕ್ಕೂ ಈ ಮೂಲಕ ಪ್ರೀತಿಯಿಂದ ಆಹ್ವಾನ ಮಾಡ್ತಾರೆ. ದಯವಿಟ್ಟು ಸುಚಿತ್ರ ಫಿಲ್ಮ್ ಸೊಸೈಟಿ ಮತ್ತು ಕಾಲೇಜ್ ವಿದ್ಯಾರ್ಥಿಗಳಿಗೆ 500 ರೂಪಾಯಿ, ಮಿಕ್ಕವರಿಗೆ 1,500 ರೂಪಾಯಿ. ಮಾಸ್ಟರ್ ಕ್ಲಾಸ್ಗೆ ಯಾವುದೇ ತರಹದ ಫೀಸ್, ಟಿಕೆಟ್ ಏನು ಇರೋದಿಲ್ಲ. ನಾಟಕಕ್ಕೆ 100 ರೂಪಾಯಿ ಟಿಕೆಟ್ ಇರುತ್ತೆ. ಟಿಕೆಟ್ ಹಣವನ್ನು ನಾವು ಕಾಲೇಜ್ ವಿದ್ಯಾರ್ಥಿಗಳಿಗೆ ವಾಪಸ್ ಕೊಡ್ತಾ ಇದ್ದೀವಿ. ಸಂಸ್ಥೆಗಳು ನಮಗೆ ಅವರಿಬ್ಬರಿಗೂ ನಾನು ಇಲ್ಲಿ ಧನ್ಯವಾದಗಳನ್ನು